ಕಾಂಗ್ರೆಸ್ನ ಅಧ್ಯಕ್ಷರು ಅಂತ ಘೋಷಣೆ ಮಾಡಲಾಯಿತು. ಈಗ ನಲ್ಪಾಡ್ಗೆ ಮತ್ತೊಂದು ಸ್ಥಾನವನ್ನ ಕೊಡ್ಲಿಕ್ಕೆ ಲಾಬಿ ನಡೀತಾ ಇದೆಯಂತೆ. ಅದು ಕಾರ್ಯಾಧ್ಯಕ್ಷ ಸ್ಥಾನವನ್ನ, ಮಹಮ್ಮದ್ ನಲ್ಪಾಡ್ಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಕೊಡುವಂತ ನಿಟ್ಟಿನಲ್ಲಿ ಡಿಕೆಶಿ ತೀವ್ರ ಕಸರತ್ತನ್ನ ಮಾಡ್ತಾ ಇದ್ದಾರಂತೆ. ಅಧ್ಯಕ್ಷ ಸ್ಥಾನದಲ್ಲಿ ಅನರ್ಹಗೊಂಡಿದ್ದಂತ ನಲ್ಪಾಡ್ ಹೀಗಾಗಿ ಕಾರ್ಯಾಧ್ಯಕ್ಷ ಸ್ಥಾನ ಕೊಡಿಸಲಿಕ್ಕೆ ಡಿಕೆಶಿ ಪ್ರಯತ್ನ ಪಡ್ತಾ ಇದ್ದಾರಂತೆ. ಎಐಸಿಸಿ ಯೂತ್ ಕಾಂಗ್ರೆಸ್ ಉಸ್ತುವಾರಿ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರಂತೆ. ಕೃಷ್ಣ ಅಲೋವಾರ ಮೇಲೆ ಡಿಕೆಶಿ ಸಹೋದರರಿಂದ ಒತ್ತಡವನ್ನ ಹಾಕಲಾಗ್ತಾ ಇದೆ. ಯಾಕೆ ಒತ್ತಡ ಅಂದ್ರೆ ನಲ್ಪಾಡ್ಗೆ ಬಹುದೊಡ್ಡವಾಗಿ ಸಪೋರ್ಟ್ ಅನ್ನ ಕೊಟ್ಟಿದ್ದಂಥವರು ಅಂದ್ರೆ ಡಿಕೆಶಿ ಸಹೋದರರು. ಸೊ ಹೀಗಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಾರಾಮಯ್ಯಗೆ ಡಿಕೆಶಿ ಬುಲಾವನ್ನ ನೀಡಿದ್ರು. ರಕ್ಷಾರಾಮಯ್ಯ ಮೇಲೂ ಕೂಡ ಡಿಕೆ ಸಹೋದರರಿಂದ ಒತ್ತಡವನ್ನು ಹಾಕಲಾಗಿತ್ತಂತೆ. ಆದ್ರೆ ಡಿಕೆಶಿ ಮನವಿಗೆ ಒಪ್ಪಿಗೆ ಕೊಟ್ಟಿಲ್ಲ ರಕ್ಷಾರಾಮಯ್ಯ. ಬಟ್ ರಾಷ್ಟ್ರೀಯ ಪಕ್ಷಗಳಲ್ಲಿ ಅವ್ರು ಒಪ್ಪಿಗೆ ಕೊಟ್ರು, ಇವ್ರು ಒಪ್ಪಿಗೆ ಕೊಟ್ರು ಅಂತ ನಡೆಯಲ್ಲ. ಎಐಸಿಸಿ ಅಥವಾ ಬಿಜೆಪಿಲೂ ಅಷ್ಟೇ, ಬಿಜೆಪಿಯಲ್ಲಿರುವಂತಹ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಆಗ್ಬೇಕು. ಇಲ್ಲಿರೋರು ಏನ್ ಲಾಬಿ ಮಾಡಿದ್ರು ಅಷ್ಟೇ. ಕಾರ್ಯಾಧ್ಯಕ್ಷ ಸೃಷ್ಟಿ ಮಾಡ್ಬೇಕಾ, ಸೃಷ್ಟಿ ಮಾಡ್ತಾರೆ. ಇಲ್ಲೂ ಅಷ್ಟೇ, ಡಿ ಕೆ ಶಿವಕುಮಾರ್ ಅವ್ರಿಗೇನು ಒಪ್ಪಿಗೆ ಇರಲಿಲ್ಲ. 5 ಜನನ್ನ ಕಾರ್ಯಾಧ್ಯಕ್ಷರನ್ನ ತಂದು ಕೂರಿಸಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರನ್ನು ಏನು ಒಪ್ಸಿ ಮಾಡ್ಲಾಯ್ತಾ? ಇಲ್ಲ. ಬಟ್ ಇಲ್ಲಿ ಈಗ ನಲ್ಪಾಡ್ ಅವರಿಗೆ ಕಾರ್ಯಾಧ್ಯಕ್ಷರನ್ನಾಗಿ ಮಾಡುವಂತ ನಿಟ್ಟಿನಲ್ಲಿ ಲಾಬಿ ಮಾಡ್ಲಾಗ್ತಾ ಇದೆಯಂತೆ. ಅದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಅತಿ ಹೆಚ್ಚು ವೋಟನ್ನ ಪಡ್ಕೊಂಡಿದ್ದಂತ ನಲ್ಪಾಡ್ ಅವರನ್ನ ಡಿಸ್ಕ್ವಾಲಿಫೈ ಮಾಡಲಾದಂತ ಹಿನ್ನೆಲೆಯಲ್ಲಿ ಅವ್ರಿಗೊಂದು ಪರ್ಯಾಯವಾದಂತ ಒಂದು ಸ್ಥಾನವನ್ನ ಕಲ್ಪಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆಶಿ ಈ ಒಂದು ಸಾಹಸವನ್ನು ಮಾಡ್ತಾ ಇದ್ದಾರಂತೆ. ಅಂದ್ರೆ ಲಾಬಿಯನ್ನ ಮಾಡ್ತಾ ಇದ್ದಾರಂತೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈಗ ಆಲ್ರೆಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ರಕ್ಷಾರಾಮಯ್ಯ. ಮತ್ತಷ್ಟು